ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಇನ್ನು ಮೊನ್ನೆ 3ನೇ ತಾರೀಕು ಇಳಕಲ್ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯುವ ಉತ್ಸಾಹಿ ನಾಯಕರಾಗಿರುವಂತಹ ಸನ್ಮಾನ್ಯ ವಿಜಯೇಂದ್ರ ಯಡಿಯೂರಪ್ಪಜಿಯವರ ಆದೇಶದ ಮೇರೆಗೆ ಇನ್ನು ಇಳಕಲ್ ನಗರದಲ್ಲಿ ಇನ್ನು ರೈತರ ಪ್ರತಿಭಟನೆ ಆಗಬೇಕು. ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ನೇತೃತ್ವದಲ್ಲಿ ಇನ್ನು ಈ ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಪ್ರತಿ ತಾಲೂಕಿನಲ್ಲಿ ಹಮ್ಮಿಕೊಳ್ಬೇಕು ಅನ್ನುವಂಥ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಆದೇಶದ ಮೇರೆಗೆ ಇಳಕಲ್ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸನ್ಮಾನ್ಯ ನಮ್ಮ ಹಿಂದಿನ ಜನಪ್ರಿಯ ಶಾಸಕರಾದಂಥ ದೊಡ್ಡನಗೌಡ ಜಿ ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾಂತಗೌಡರ ಮುಂದಾಳತ್ವದಲ್ಲಿ ಏನು ಬೃಹತ್ ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಅನೇಕ ನಮ್ಮ ಮಾಜಿ ಶಾಸಕರಾಗಿರಬಹುದು, ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರ್ಬೋದು, ನಾವಾಗಿರಬಹುದು, ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಸ್ಥಳೀಯ ಶಾಸಕರ ವಿರುದ್ಧವಾಗಿ ಇಲ್ಲಿರುವಂಥ ಅನೇಕ ಲೋಪದೋಷಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮಾಡಿದರು. ಅದರಂತೆ ಏನು ಇವತ್ತು ಮತ್ತೆ ಶಾಸಕರು, ಇವತ್ತಿನ ಪ್ರಸ್ತುತ ಶಾಸಕರು ಮತ್ತೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಕೆಲವು ಮುಖಂಡರನ್ನ ಹೀಯಾಳಿಸುವಂಥ ಕೆಲಸ, ನಮ್ಮ ಮಾಜಿ ಶಾಸಕರನ್ನು ಹೀಯಾಳಿಸುವಂಥ ಕೆಲಸ, ಅವಾಚ್ಯ ಶಬ್ದಗಳನ್ನು ಬಳಸುವಂಥ ಕೆಲಸ ಮುಂದುವರೆದಿದೆ. ಮತ್ತೆ ನಾವು ಅವತ್ತು ಕೂಡ ಹೇಳಿದ್ವಿ, ಅವಾಚ್ಯ ಶಬ್ದಗಳನ್ನು ಬಳಸುವುದನ್ನು ಬಿಟ್ಟು ರಾಜಕೀಯವಾಗಿ ಸಂಸದೀಯ ಪದಗಳನ್ನು ಬಳಸುವಂಥ ವ್ಯವಸ್ಥೆ ಆಗಬೇಕು. ಟೀಕೆ, ರಾಜಕಾರಣದಲ್ಲಿ ಟೀಕೆ ಮಾಡೋದು ಸಹಜ. ಆಡಳಿತ ಪಕ್ಷದವ್ರನ್ನ ವಿರೋಧ ಪಕ್ಷದವ್ರು ಟೀಕೆ ಮಾಡ್ಬೋದು. ಅವರ ಲೋಪದೋಷಗಳನ್ನು ಎತ್ತಿ ತೋರಿಸುವಂಥ ಕೆಲಸ ವಿರೋಧ ಪಕ್ಷದವರ ಕೆಲಸವಾಗಿ ಅದನ್ನು ನಾವು ಮಾಡ್ತಿದ್ವಿ. ಆದರೆ ಇವತ್ತು ಶಾಸಕರು ಹತಾಶೆಗೊಂಡಾರ. ಈಗಾಗಲೇ ಏನು ಮೊನ್ನೆ ಒಂದು ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ನಿನಗೆ ದಮ್ಮಿದ್ರ, ತಾಕತ್ತಿದ್ರ ಕಂಠಿ ಸರ್ಕಲಿಗೆ ಜನ ತೋರಿಸಿ ಪ್ರತಿಭಟನೆ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿದರು. 4 ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಂಠಿ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನು ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ವಿ. ಅದಕ್ಕೆ ಅವರು ಸ್ವಲ್ಪ ಗಾಬರಿಗೆ ಬಿದ್ದಾರಂತ ನನಗನ್ನಿಸ್ತದೆ. ಗಾಬರಿಗೆ ಬಿದ್ದು ಮತ್ತೆ ಮುಂದುವರ್ಸ್ಯಾರ ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದು. ಇವತ್ತು ಬಳಸುವಂಥ ಸಂದರ್ಭದಲ್ಲಿ ನನಗೂ ಕೂಡ ಕೆಲವು ವಿಷಯಗಳನ್ನು ಮಾತಾಡಿದ್ದಾರೆ. ಅದರ ಜೊತೆಗೆ ಮೊದಲು ನಮ್ಮ ಮಾಜಿ ಶಾಸಕರಿಗೆ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾ ಸಾಕ್ಷಿ ತೋರಿಸ್ಬೇಕು, ನಾನು ಏನು ಭ್ರಷ್ಟಾಚಾರ ಮಾಡಿದ್ದೀನಿ ಅನ್ನೋದನ್ನ ಸಾಕ್ಷಿ ತೋರಿಸ್ಬೇಕು, ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದನ್ನ ಸಾಕ್ಷಿ ತೋರಿಸ್ಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮೊದಲಿಗೆ ಅದಕ್ಕೆ ಹೇಳಿ ಬಯಸ್ತೇನೆ, ಇವತ್ತು ಸಾಕ್ಷಿ ಭಾರತೀಯ ಜನತಾ ಪಾರ್ಟಿ ಅವರು ತೋರಿಸೋದಲ್ಲ, ಪ್ರತಿಯೊಂದು ಹುನಗುಂದ ವಿಧಾನಸಭಾ ಮತಕ್ಷೇತ್ರದ ಪ್ರತಿಯೊಂದು ರಸ್ತೆಗಳೇ ಅವ್ರಿಗೆ ಸಾಕ್ಷಿಯನ್ನು ತೋರಿಸ್ತಾವೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆರಂಭಗೊಂಡಂಥ ಕಾಮಗಾರಿಗಳು ಇನ್ನೂ ಕೂಡ ಯಾವ ಪೂರ್ಣಗೊಂಡಿಲ್ಲ. ಇವತ್ತು ತಾವು ಕೂಡ ಮಾಧ್ಯಮದ ಮಿತ್ರರು ಪ್ರತಿಯೊಂದು ಗ್ರಾಮಗಳಿಗೆ ಹೋಗ್ತಿರ್ತೀರಿ, ಮದುವೆ ಸಮಾರಂಭಗಳಿಗೆ, ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ತಾವು ಕೂಡ ಹೋಗ್ತಿರ್ತೀರಿ. ಅಂತ ಸಂದರ್ಭದಲ್ಲಿ ನೋಡ್ಬೋದು, ಇಳಕಲ್ಲಿಂದ ಕಂದಗಲ್ ರಸ್ತೆಯನ್ನ ನೋಡ್ಬೋದು, ಹುಣಗುಂದದಿಂದ ಗುಡೂರು ರಸ್ತೆಯನ್ನ ನೋಡ್ಬೋದು, ಈ ಬೆಳಗಲದಿಂದ ಚಿತ್ರಗಿ ಮೂಲಕ ಅಮೀನಗಡೆಗೆ ಹೋಗುವಂತ ರಸ್ತೆಯನ್ನ ನೋಡ್ಬೋದು, ಬೆಳಗಲ್ ಕ್ರಾಸ್ದಿಂದ ಮರಳಿಗೆ ಹೋಗುವಂತ ರಸ್ತೆಗಳನ್ನ ನೋಡ್ಬೋದು. ಇವತ್ತು ಕರಡಿಗೆ ಹೋಗುವುದಾಗಲಿ, ಪ್ರತಿಯೊಂದು ಈ ನಮ್ಮ ಹುಣಗುಂದ ವಿಧಾನಸಭಾ ಮತಕ್ಷೇತ್ರದ ಮುಖ್ಯ ರಸ್ತೆಗಳೇನಿದಾವೆ ಪ್ರತಿಯೊಂದು ಕೂಡ ಯಾವುದೇ ಗ್ರಾಮಗಳಿಗೆ ಸುಲಲಿತವಾಗಿ ಹೋಗಿ ಬರಲಿಕ್ಕೆ ಸಾಧ್ಯವಾಗ್ತಿದೆ. ಮತ್ತೆ ಇದಕ್ಕಿಂತ ಸಾಕ್ಷಿಯನ್ನ ಭಾರತೀಯ ಜನತಾ ಪಾರ್ಟಿಯವ್ರನ್ನ ತೋರಿಸಿದೆ ಅಂತ ಕೇಳ್ಕೊತಾರಂತಂದ್ರೆ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಯಾಕೆಂದ್ರೆ ಸಾಕ್ಷಿಗಳು ನಮ್ಮ ಕಣ್ಣೆದುರಿಗೆನೆ, ನಿಮ್ಮ ಕಣ್ಣೆದುರಿಗೆ, ನಮ್ಮ ಕಣ್ಣೆದುರಿಗೆ, ಇಡೀ ಮತಕ್ಷೇತ್ರದ ಜನರಿಗೆ ಕಣ್ಣೆದುರಿಗೆನೆ ಸಾಕ್ಷಿ ಇದಾವು. ಮತ್ತೆ ಸಾಕ್ಷಿ ಕೇಳುವಂಥದ್ದು ನಾಚಿಕೆಗೇಡಿನ ಸಂಗತಿ ಆಗ್ತೈತಿ. ಮಾನ್ಯ ಶಾಸಕರಿಗೆ ಗೌರವದಿಂದ ಹೇಳ್ತೀನಿ, ನಾನು ಇಂಥ ಸಾಕ್ಷಿ ಕೇಳುವಂಥ ಕೆಲಸವನ್ನು ಬಿಟ್ಟು ಏನು
ಈ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡುವಂತ ಕೆಲಸವನ್ನ ಮಾಡ್ರಿ. ಕೇವಲ ಬಾಯಿ ಮಾತಿನಿಂದ ಅಭಿವೃದ್ಧಿ ಮಾಡಿದ್ದೀನಿ, ನಾನು ಅಷ್ಟು ಅನುದಾನವನ್ನು ತಂದಿದ್ದೀನಿ, ಎಲ್ಲಿ ಹೋಗ್ತಿದ್ದಾವೆ ನಿಮ್ಮ ಅನುದಾನಗಳು? ಅಭಿವೃದ್ಧಿ ಆಗ್ಬೇಕಲ್ಲ. ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಆದ್ರೆ ಜನರಿಗೆ ಉಪಯೋಗಕ್ಕೆ ಬರ್ತಾವೆ. ಕೇವಲ ಅನುದಾನಗಳು ಬಂದ್ರೆ ಅಭಿವೃದ್ಧಿ ಆಗುದಿಲ್ಲ. ಆದ್ರೆ ಬಂದಿಲ್ಲ ಅನ್ನುವಂಥದ್ದನ್ನು ನೀವು ಹೇಳ್ತೀರಿ, ಆದ್ರೆ ನಮ್ಗೆ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಗೊತ್ತಾಗ್ಬೇಕಲ್ಲ, ಅಭಿವೃದ್ಧಿ ಆದ್ರೆ ಗೊತ್ತಾಗ್ತದೆ ಸಾರ್ವಜನಿಕರಿಗೆ. ಆದ್ರಿಂದ ಭ್ರಷ್ಟಾಚಾರವನ್ನ ನಾ ಯಾವ ಉಸುಗಿನಲ್ಲಿ ಭ್ರಷ್ಟಾಚಾರವನ್ನ ನಾನು ಎಲ್ಲಿ ಮಾಡಿದ್ದೀನಿ ಸಾಕ್ಷಿ ತೋರಿಸ್ರಿ. ಪ್ರತಿಯೊಂದು ಹಳ್ಳ ಕೊಳ್ಳಗಳು ಸಾಕ್ಷಿ ತೋರಿಸ್ತಾವೆ ಇವತ್ತು. ಪ್ರತಿಯೊಂದು ಈ ತಾಲೂಕಿನ ಏನು ಹಳ್ಳಗಳಿದಾವೆ, ಇಲ್ಕಲ್ಲಿಂದ ಕರಡಿ ಮುಟ್ಟುವಂತ ಹಳ್ಳ, ಚಿತ್ತವಾಡಿಗೆ ಇರ್ಬೋದು, ಹಡಗಲಿ ಇರ್ಬೋದು, ಹಿರೇಮಳಗಾವಿ ಇರ್ಬೋದು, ಇವತ್ತು ತೊಂಡ್ಯಾಳ ಇರ್ಬೋದು, ಅವ್ರ ಹಳ್ಳಗಳ ಸಾಕ್ಷಿ ತೋರಿಸ್ತಾವ. ಅದ್ರ ಜೊತೆಗೆ ಭಾರತೀಯ ಏನು ಅವ್ರ ಪಕ್ಷದ ಕಾರ್ಯಕರ್ತರ ಸಾಕ್ಷಿ ಹೇಳ್ತಿದ್ದಾರೆ. ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಬ್ಬರು ಕಾರ್ಯಕರ್ತರು ಮುಖಂಡರು ಅನಿಸ್ಕೊಂಡವರು, ಅವರು ಇವತ್ತು ಅವ್ರ ಮೇಲೆ ಹಲ್ಲೆ ಆಗ್ತದೆ. ಮರಳು ಮಾಫಿಯಾದವರು ಬಾಗಲಕೋಟೆಯ ಮೈನ್ಸ್ ಅಂಡ್ ಜ್ಯುವೆಲರಿ ಆಫೀಸ್ ಮುಂದೆ ಇಬ್ಬರು ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ. ಸಂಗನಗೌಡ ಪಾಟೀಲ್ ಅನ್ನೋರ ಮೇಲೆ, ಮಹಂತೇಶ್ ಸನ್ನಿ ಅನ್ನೋರ ಮೇಲೆ, ಇಬ್ಬರ ಮೇಲೆ ಮರಳು ಮಾಫಿಯಾದವರು DMG ಆಫೀಸ್ ಎದುರುಗಡೆ ಹಲ್ಲೆ ಆಗ್ತದೆ. ಅವರು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಕಂಪ್ಲೇಂಟ್ ತಗೊಳ್ತಿಲ್ಲ ಪೊಲೀಸ್ ಇಲಾಖೆಯವರು. ಅವ್ರ ಮೇಲೆ ಮತ್ತೊಂದು ಕೇಸ್ ಮಾಡ್ತಾರೆ. ಏನು ಇವರು ಕಾಂಗ್ರೆಸ್ ಕಾರ್ಯಕರ್ತರಿದ್ರು ಅವ್ರ ಮೇಲೆ ಮತ್ತೆ ಕೇಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಸಂಗನಗೌಡರು, ಮಹಂತೇಶ್ ಸನ್ನಿ ಅವರು ಸಂಗನಗೌಡರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾರ. ಇದು ನಮ್ಮ ಶಾಸಕರ ಕುಮ್ಮಕ್ಕಿನಿಂದ ಅಂತ ಹೇಳ್ತಾರ ಅವರು. ನಮ್ಮ ಶಾಸಕರ ಕುಮ್ಮಕ್ಕಿನಿಂದ ನಮ್ಮ ಮ್ಯಾಲ ಕೇಸ್ ಆಗೈತಿ, ಮರಳು ಮಾಫಿಯಾ ನಡೆದೈತಿ, ಉಸುಕ್ ತುಡು ಮಾಡ್ತಾರ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ಹೇಳುವತ್ತಾಗ ಮತ್ತೇನು ಸಾಕ್ಷಿ ಕೊಡ್ಬೇಕು ನಿಮ್ಗೆ? ಮತ್ಯಾವ ಸಾಕ್ಷಿ ಕೊಡ್ಬೇಕು? ಇಂಥದೆಲ್ಲ ಸಾಕ್ಷಿ ಕೇಳುವಂತ ಕೆಲಸ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡುವಂಥದ್ದನ್ನ ಕೆಲಸ ಮಾಡಿ, ಅದರ ಜೊತೆಗೆ ಅವಾಚ್ಯ ಶಬ್ದಗಳನ್ನ ಬಳಸುವುದನ್ನ ನಿಲ್ಲಿಸಿ, ಈ ತಾಲೂಕಿನ ಏನೋ ಲಾಟ್ರಿಯಲ್ಲಿ ಗೆದ್ದಿದ್ದೀರಿ. ಈ ತಾಲೂಕಿನಲ್ಲಿ ನಾನೇ ಅವ್ರ ಲಾಟ್ರಿಯಲ್ಲಿ ಗೆದ್ದೀನಿ, 30,000 ಓಟ್ನಾಗ ಗೆದ್ದೀನಿ. 2004ರಲ್ಲಿ ಎಷ್ಟು ಓಟ್ನಾಗ ಸೋತ್ರಿ ನೀವು? ಎಷ್ಟು ಮತಗಳ ಅಂತರದಿಂದ ಸೋತ್ರಿ? 2008ರಲ್ಲಿ ಎಷ್ಟು ಮತಗಳ ಅಂತರದಿಂದ ಸೋತ್ರಿ? 2018ರಲ್ಲಿ ಸೋತಿದ್ರಲ್ಲ. ಕೇವಲ 2 ಬಾರಿ ನೀವು ಗೆದ್ದಿರೋದು ಈ ಮತಕ್ಷೇತ್ರದಲ್ಲಿ. ನಿಮ್ಮ ತಂದೆಯವ್ರ ಕಾಲಾನಂತರ 2 ಬಾರಿ ಗೆದ್ರೆ ಈ ತಾಲೂಕಿನಲ್ಲಿ ಏನೋ ಅದು ಅವಾಗ ಯಾವ ಪರಿಸ್ಥಿತಿಯಲ್ಲಿ ಗೆದ್ದಿದ್ರಿ? ಅವತ್ತು 2013ರಲ್ಲಿ ಈ ಮತಕ್ಷೇತ್ರದಲ್ಲಿ ಒಬ್ರು ದಲಿತರ ಮುಖ್ಯಮಂತ್ರಿ ಆಗಬೇಕು ಅಂತ ಎಲ್ಲ ಇಡೀ ದಲಿತ ಮುಖಂಡರು ಸೇರ್ಕೊಂಡು, ಅವತ್ತು KPCC ಅಧ್ಯಕ್ಷರು ಪರಮೇಶ್ವರ್ ಅವರು ಇದ್ರು, ಖರ್ಗೆ ಅವರ ಮುಂದಾಳತ್ವದಲ್ಲಿ, ಸಿದ್ದರಾಮಯ್ಯ ಅವರ ಮುಂದಾಳತ್ವದಲ್ಲಿ ಚುನಾವಣೆ ನಡೆದು ಹಿಂದುಳಿದವರು, ದಲಿತರು, ಪ್ರತಿ ಅಲ್ಪಸಂಖ್ಯಾತರು ಸೇರ್ಕೊಂಡು ಅವತ್ತು ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ, ನಿಮ್ಮ ಪರಮಶಕ್ತಿ ಮೇಲೆ ನೀವು ಚುನಾವಣೆ ಗೆಲ್ಲುವುದಾಗಿದ್ರ? ಗೆಲ್ಲಬೇಕಾಗಿತ್ತಲ್ಲ ಕಂಟಿನ್ಯೂಸ್ ಆಗಿ. ವೀರೇಶ್ ಮುಂಡೋಡಿ ಅವರು ಯಾವ ಪಕ್ಷದಾಗ ಅದರ ಅನ್ನೋದು ಗೊತ್ತಿಲ್ಲ. ನಾ ಯಾವ ಪಕ್ಷದಾಗ ಅದೀನಿ ಅಂತೇಳಿ ನೀವು ಭೂಮಿ ಮೇಲೆ ಇದ್ರೆ ಗೊತ್ತಾಗ್ತಿತ್ತು, ಆಕಾಶದಾಗ ಅದೀರಿ. ಯಾಕಂದ್ರ ಲಾಟ್ರಿ ಒಳಗೆ ಗೆದ್ಬಿಟ್ಟಿರಿ, ಲಾಟ್ರಿ ಒಳಗ ಗೆದ್ಬಿಟ್ಟಿರಿ, ಆಕಾಶದಾಗ ಅದೀರಿ. ಕೆಳಗಿದ್ರಪ್ಪ ಅಂದ್ರೆ ಗೊತ್ತಾಗ್ತಿತ್ತು. ನಿಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಿದಾರ ಅನ್ನೋದ ನಿಮ್ಗೆ ಗೊತ್ತಿಲ್ಲ. ಇನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬಗ್ಗೆ ನಿಮ್ಗೆ ಯಾಕೆ ಗೊತ್ತಾಗ್ತದೆ? ನಿಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಿದಾರ ಅನ್ನೋದ ನಿಮ್ಗೆ ಗೊತ್ತಿಲ್ಲ, ಯಾರು ಬರ್ತಿಲ್ಲ. ಶಿರಳೆ ಕೇಕೆ ಹೊಡಿತಿದ್ರು 2.5 ವರ್ಷದಿಂದ, ಚಪ್ಪಾಳಿ ಹೊಡೆಯೋರಿಲ್ಲ. ಆದ್ರೂ ಕೂಡ ಇನ್ನೂ ವಿರೋಧ ಪಕ್ಷದವ್ರ ಮೇಲೆ ಟೀಕೆ ಮಾಡುವಂತ ಕೆಲಸವನ್ನ ಮುಂದುವರಿಸಿದಿರಿ. ಕೂಡಲೇ ನಿಲ್ಲಿಸ್ರಿ, ಅವಾಚ್ಯ ಶಬ್ದಗಳನ್ನು ಬಳಸೋದು ನಿಲ್ಲಿಸ್ರಿ. ಈ ತಾಲೂಕಿಗೆ ಏನು ಲಾಟ್ರಿ ಒಳಗೆ MLA ಆಗಿದ್ರಿ, ಅಭಿವೃದ್ಧಿ ಮಾಡಿ ತೋರಿಸ್ರಿ. ಏನು 30,000 ಓಟ್ನಿಂದ ಗೆದ್ದಿಲ್ಲ ನಾನು. ಇವತ್ತು ನಿಮ್ಮ ಕಾರ್ಯಕರ್ತರ ಹೇಳ್ತಾರ, ಇವತ್ತು ಚುನಾವಣೆ ನಡೆದ್ರ ಆ 30,000 ಓಟ್ನಿಂದ ನಾವು ಸೋತಿವ್ರಿ, ಏನ್ ಮಾಡೋದು, ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದೈತಿ ಅಂತ ಹೇಳ್ತಾರ. ನಿಮ್ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸ್ನೇಹಿತರ, ಅನೇಕ ಜನ ಸ್ನೇಹಿತರಿದ್ದಾರೆ ನಮ್ಗೆ, ಅವರೆಲ್ಲ ಕೂಡ್ತಿರ್ತೀವಿ. ಅವ್ರು ಹೇಳ್ತಾರ, ಇಲ್ರಿ ಇವತ್ತೇ ಚುನಾವಣೆ ನಡೆದ್ರ ಅದೇ 30,000 ಓಟ್ನೆ ಸೋಲ್ತೀವಿ. ಅವ್ರಿಗೆ ಗೊತ್ತಿಲ್ಲ ಪಾಪ. ನೀವು ಚುನಾವಣೆಗೆಲ್ಲ ಹೋರಾಟ ಮಾಡ್ಬೇಕಾಗಿಲ್ಲ, ನೀವು ಠೇವಣಿ ಉಳಿಸ್ಕೊಳಕ್ ಹೋರಾಟ ಮಾಡ್ಬೇಕಿಲ್ಲ. ಮುಂದಿನ ಚುನಾವಣೆ ಒಳಗೆ ಠೇವಣಿ ಉಳಿಸ್ಕೊಳಕ್ ಹೋರಾಟ ಮಾಡ್ಬೇಕು. ಇವತ್ತೇ ಚುನಾವಣೆ ನಡೆದ್ರ ನೀವು ಭೂಮಿ ಮೇಲೆ ಇಲ್ಲಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ ಅದು ಎಲ್ಲದಾರ. ನಿಮಗೆ ದುಡಿದಂತ ಕಾರ್ಯಕರ್ತರು ವೀರೇಶ್ ಮುಂಡೋಡಿ ಏನೋ ಹಾಕೋಣ ಅಂತ ಮಾಡಿದ್ರು ಅಂತ.
ಏನು MLA ಸ್ಥಾನ ಕೊಡ್ತಿದ್ರಿ, ನಮ್ಗೆ ಬಿಟ್ಟು ಕೊಡ್ತಿದ್ರಿ? ನೀವು ಮಾಡ್ತಿದ್ರಿ? ಭಾರತೀಯ ಜನತಾ ಪಾರ್ಟಿ 2 ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದೆ, ನಾನು 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನನ್ನಾಗಿ ಮಾಡಿದೆ. ಏನಾದರೂ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಮಾಡುತ್ತಾನ, ಯಾವ ಮಾಡೋ ಅವಶ್ಯಕತೆ ನನಗಿಲ್ಲ. ಆದ್ರಿಂದ ಇಂತಹ ಕೆಟ್ಟ ಪದಗಳನ್ನ, ಅವಾಚ್ಯ ಶಬ್ದ ಪದಗಳನ್ನ ಬಳಸುವುದನ್ನು ಕೂಡಲೇ ನಿಲ್ಲಿಸಿ. ಏನು 30,000 ಓಟ್ನಲ್ಲಿ ಗೆದ್ದಿಲ್ಲ ಅಂತಿರಲ್ಲ, ಆ 30,000 ಓಟ್ ಹಾಕಿ ಗೆಲ್ಲಿಸಿದಂತ ಜನರ ಸೇವೆ ಮಾಡುವಂತ ಕೆಲಸ ಮಾಡಿ. ನಿಮ್ಮ ಪಕ್ಷದವರು, ನಿಮಗೂ ದುಡಿದವರು ಇಲ್ಲಿ ಸಾಕಷ್ಟು ಜನ ಅದಾರ, ನಿಮ್ಮಲ್ಲಿ ಸಾಕಷ್ಟು ಜನ ಅದಾರ. ಅವ್ರಿಗೆ ಬಿಟ್ಕೊಟ್ಟು ಏನಾದ್ರು ಮಾಡ್ರಿ. ಅವ್ರನ್ನ ನನ್ನ ಮಾಡಕ್ ಭಾರತೀಯ ಜನತಾ ಪಾರ್ಟಿ ಐತಿ, ನಮ್ಮ ನಾಯಕರು ಅದಾರ, ನಮ್ಮ ಮುಖಂಡರು ಅದಾರ, ಏನಾದ್ರು ಮಾಡ್ತಾರೆ. ನಮ್ಮನ್ನು ನಿಮಗೋಸ್ಕರ ದುಡ್ದಿದಾರಲ್ಲ, ಅವ್ರು ನಿಮ್ಮ ಮನೆಗೆ ಬರ್ತಿಲ್ಲ. ಈಗ ಎಷ್ಟು ಜನ ಬರ್ತಿಲ್ಲ, ಅಂತವ್ರಿಗೆ ಏನಾದ್ರು ಮಾಡ್ರಿ. ಸಾಕಷ್ಟು ಜನ ಮುಖಂಡರು ಇವತ್ತು ಬರದೆ ತಮ್ಮ ಮನೆಗೆ ಕೂತಾರಲ್ಲ, ಅಂತವ್ರಿಗೆ ಏನಾದ್ರು ಮಾಡ್ರಿ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡುವ ಅವಶ್ಯಕತೆ ನಿಮಗಿಲ್ಲ ಅನ್ನುವಂಥ ಮಾತನ್ನ ಹೇಳಿ, ಕೂಡಲೇ ಇಂತಹ ಅನಿಷ್ಟ ಪದ್ಧತಿಯನ್ನು ಕೇವಲ ಟೀಕೆ ಮೂಲಕ ಜನರ ದಿಕ್ಕನ್ನು ತಪ್ಪಿಸಬಹುದು. ಏನು ಅಭಿವೃದ್ಧಿ ಕೆಲಸಗಳು ಕಡಿಮೆ ಆಗಿದಾವು, ಕೇವಲ ಶಾಸಕರನ್ನ, ಮಾಜಿ ಶಾಸಕರನ್ನ ಬೈಯೋದ್ರ ಮೂಲಕ ಜನರ ದಿಕ್ಕನ್ನ ಬೇರೆ ಕಡೆಗೆ ಒಯ್ಯುವಂತ ಕೆಲಸವನ್ನ ಈ ತಾಲೂಕಿನ ಶಾಸಕರು ಮಾಡ್ತಿದ್ದಾರೆ. ಯಾರ ಜೋಡಿ ಸಂಪರ್ಕದಾಗಿದ್ದೆ ಅನ್ನೋದನ್ನ ಬಹಿರಂಗಪಡಿಸಬೇಕು. ನಿಮ್ಮ ಕಾರ್ಯಕರ್ತರು, ಕುರುಬ ಸಮಾಜದ 20 ಜನ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು ನನ್ನ ಮನೆಗೆ ಬಂದಿದ್ರಲ್ಲ, ಅವತ್ತೇನು ಉತ್ತರ ಕೊಟ್ಟು ಕಳಿಸಿದೀನಿ ಅಂತ ನಿಮ್ಗೆ ಮುಖಂಡರು ಹೇಳಿರ್ಬೋದಲ್ಲ. ನಿಮ್ಮ ಮುಂದೆ ಕಾಂಗ್ರೆಸ್ ಪಕ್ಷ ಸೇರಿ ಅಂತ ನನ್ನ ಮನೆಗೆ ಕಳಿಸಿದ್ರಲ್ಲ, ಏನ್ ಹೇಳಿ ಕಳಿಸಿದೆ ನಿಮ್ಮ ಮುಖಂಡರ ಮುಂದೆ ಅಂತ ನಿಮ್ಮ ಮುಖಂಡರು ಬಂದು ಹೇಳಿಲ್ಲ ನಿಮ್ಮ ಮುಂದೆ? ನಿಮ್ಮ ತಾಯಿಯವ್ರು ನಮ್ಮ ಮನೆಗೆ ಬಂದಿದ್ರಲ್ಲ, ಅವ್ರಿಗೆ ಏನ್ ಹೇಳಿ ಕಳಿಸಿದೆ ಅಂತ ನಿಮ್ಮ ತಾಯಿಯವ್ರು ಹೇಳಿರ್ಬೋದಲ್ಲ. ನೀವು ಎಷ್ಟು ಸಾರಿ ಸಿದ್ದರಾಮಯ್ಯನವ್ರು ಬರ್ತಾರೆ ಅಂತೇಳಿ ಎಷ್ಟು ಸಾರಿ ನಮ್ಗೆ ಕರೆದ್ರಿ, ವಾಟ್ಸಪ್ ಕಾಲ್ ಮಾಡಿದ್ರಲ್ಲ. ನಾನು ಯಾವತ್ತಾದ್ರೂ ನನ್ನ ರಾಜಕೀಯ ಜೀವನದಲ್ಲಿ, ನನ್ನ ರಾಜಕೀಯ ಇತಿಹಾಸದಲ್ಲಿ 2004ರಿಂದ ಇಲ್ಲಿವರೆಗೆ ಒಂದೇ ಒಂದು ಬಾರಿ ವಿಜಯಾನಂದ ಕಾಶ್ಯಪ್ನವರಿಗೆ ನನ್ನ ಕಡೆಯಿಂದ ಫೋನ್ ಆಗಲಿ, ನನ್ನ ಕಡೆಯಿಂದ ವೈಯಕ್ತಿಕ ಕೆಲಸಕ್ಕಾಗಲಿ ಫೋನ್ ಆಗಲಿ, ಮತ್ತೆ ಬೇರೆ ಯಾರ ಮುಖಾಂತರ ನಿಮ್ಮ ಸಹಾಯ ಕೇಳಿದ್ದಪ್ಪ ಅಂತ ಬಹಿರಂಗವಾಗಿ ವ್ಯಕ್ತಪಡಿಸಿ. ನಿಮ್ಮ ಸಹಾಯನ ವೈಯಕ್ತಿಕವಾಗಲಿ ರಾಜಕೀಯವಾಗಲಿ ನಾನು ನಿಮಗೆ ಫೋನ್ ಮಾಡಿ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಮುಖಂಡರ ಮೂಲಕ ನಿಮ್ಗೆ ಏನಾದರೂ ಸಹಾಯ ಕೇಳಿದ್ರ ಇವತ್ತು ಬಹಿರಂಗವಾಗಿ ಚರ್ಚೆ ಮಾಡ್ರಿ. ನಾನು ಕೂಡ ನಿಮ್ಮ ಚರ್ಚೆಗೆ ಸಿದ್ಧದಿದ್ದೀನಿ. ಏನು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸವನ್ನು ಮಾಡಬೇಡ್ರಿ. ಯಾಕಂದ್ರೆ ಅನೇಕ ಸಾರಿ ನೀವು ನಮ್ಮ ಮನೆಗೆ ಬರಕ್ ಪ್ರಯತ್ನ ಮಾಡಿದಿರಿ, ನಾನು ನಿಮ್ಮ ಮನೆಗೆ ಬರಕ್ ಎಂದೂ ಪ್ರಯತ್ನ ಮಾಡಿದಿಲ್ಲ. ನನ್ನ ಸಹೋದರನ ಮದುವೆ ಕಾರ್ಡ್ ಕೊಡಕ್ ಬಂದ್ಬಿಟ್ಟು ನಾನು ನಿಮಗೆ 2004ರಿಂದ ಇಲ್ಲಿವರೆಗೂ ಒಂದೇ ಒಂದ್ಸರಿ ಫೋನ್ ಕಾಲ್ ಮಾಡಿಲ್ಲ. ಯಾವ ಮುಖಂಡರು ಕೂಡ ನಿಮ್ಮ ಮುಂದೆ ನನ್ನ ಕೆಲಸ ಇಂಥದೈತಿ ಮಾಡಿಕೊಡ್ರಿ ಅಂತ ಕೇಳಿಲ್ಲ. 2004ರಿಂದನೂ ಕೇಳಿಲ್ಲ, ಈ ಸಾರಿ ನೀವು ಗೆದ್ದ ನಂತರನು ಕೇಳಿಲ್ಲ. ಯಾರಾದ್ರೂ ಬಂದಿರ್ಬಹುದು, ಈ ತಾಲೂಕಿನ ಶಾಸಕರದಿರಿ ಅಂತೇಳಿ ಬೇರೆ ಯಾರಾದ್ರೂ ಮುಖಂಡರು, ನಮ್ಮ ಮುಖಂಡರು ಹೋಗಿರ್ಬಹುದು, ಏನಾದ್ರೂ ಅಭಿವೃದ್ಧಿ ವಿಚಾರವಾಗಿ ಹೋಗಿರ್ತಾರೆ ಹೊರತಾಗಿ ವೈಯಕ್ತಿಕ ವಿಚಾರಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವ ಮುಖಂಡರು ನಿಮ್ಮ ಮನೆಗೆ ಬಂದಿಲ್ಲ, ನಿಮ್ಮನ್ನ ಏನು ಸಹಾಯ ಕೇಳಿಲ್ಲ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ತಾಲೂಕಿನ ಹಾಳಾಗಿರುವ ರಸ್ತೆಗಳ ಬಗ್ಗೆ ತಾಲೂಕಿನ ಜನತೆ ಚರ್ಚಿಸಬಾರದು. ತಾಲೂಕಿನಲ್ಲಿ ಲೂಟಿ ಆಗುತ್ತಿರುವಂತಹ ಮರಳುಗಳ ಬಗ್ಗೆ ಯಾರು ಕೂಡ ಚಕಾರ ಎತ್ತಬಾರದು ಅನ್ನುವಂಥ ಉದ್ದೇಶದಿಂದ ಅವಾಚ್ಯ ಶಬ್ದಗಳಿಂದ ಸನ್ಮಾನ್ಯ ಮಾಜಿ ಶಾಸಕರಾಗಿರುವಂತಹ ದೊಡ್ಡನಗೌಡ ಪಾಟೀಲರಿಗೆ, ಅವರ ಸುಪುತ್ರರಿಗೆ, ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೆ ಅವಾಚ್ಯ ಶಬ್ದಗಳನ್ನ, ಉದ್ದಟತನದಿಂದ ಅಶ್ಲೀಲ ಪದಗಳನ್ನು ಬಳಸುವಂತ ಕೆಲಸ ಕೂಡಲೇ ನಿಲ್ಲಿಸ್ತಿದ್ರ. ಶಾಸಕರಿಗೆ ಎಚ್ಚರಿಕೆಯನ್ನ ಕೊಡ್ತೀನಿ ಈ ಮೂಲಕ. ಕೂಡಲೇ ಅಶ್ಲೀಲ ಪದಗಳನ್ನ, ಅವಾಚ್ಯ ಶಬ್ದಗಳನ್ನ ಬಳಸುವುದನ್ನು ನಿಲ್ಲಿಸ್ತಿದ್ರ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋರಾಟದ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದವರು ನಮ್ಮ ಹಿರಿಯರು, ದಮ್ಮು ತಾಕತ್ತಿನ ಮೂಲಕ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದವರು ನಮ್ಮ ಹಿರಿಯರು. ಅಂತಹ ಪಾರ್ಟಿಯ ಕಾರ್ಯಕರ್ತರು ನಾವೆಲ್ಲರೂ. ನಾವು ನಿಮ್ಮ ದೊಡ್ಡ ಬೆದರಿಕೆಗಳಿಗೆ, ನಿಮ್ಮ ಹೇಳಿಕೆಗಳಿಗೆ ಹೆದರುವಂತ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲ, ಹೆದರುವಂತ ಪ್ರಶ್ನೆನೂ ಇಲ್ಲ. ಕೊನೆಯದಾಗಿ ಇದೇ ಕೊನೆ, ಇನ್ನೊಂದು ಬಾರಿ ಅಶ್ಲೀಲ ಪದಗಳನ್ನ ಬಳಸುವಂತ ಕೆಲಸ ಮುಂದುವರಿಸಿದ್ರೆ, ಮತ್ತೊಂದು ಬಾರಿ ಹೇಳ್ತೀನಿ, ಮುಂದುವರಿಸಿದ್ರೆ ನಾವು ಕೂಡ
ನಿಮ್ಮಕ್ಕಿಂತ ಹೆಚ್ಚು ಅಶ್ಲೀಲ ಪದಗಳು ನಮ್ಮ ಕಾರ್ಯಕರ್ತರಿಗೆ ನಮ್ಮಲ್ಲಿರುವಂಥ ಮುಖಂಡರಿಗೆ ಮಾತಾಡಲಿಕ್ಕೆ ಸಾಧ್ಯ ಐತಿ. ನಾವು ಮಾತಾಡಬಾರ್ದು, ಒಂದು ಸಂಸ್ಕಾರದಲ್ಲಿ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ನಮ್ಗೆ ಸಂಸ್ಕಾರವನ್ನು ಕಲಿಸ್ಕೊಟ್ಟೈತಿ. ಮಾತಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಸುಮ್ಮನದೀವಿ ಹೊರತು ನಿಮ್ಗೆ ಹೆದರಿ, ನಿಮ್ಮ ಗೊಡ್ಡ ಬೆದರಿಕೆಗಳಿಗೆ ಹೆದರಿ ನಾವು ಯಾರೂ ಸುಮ್ಮನಿಲ್ಲ. ಆದ್ರಿಂದ ಈ ತಾಲೂಕಿನಲ್ಲಿ ಇನ್ನು ಮುಂದೆ ಅಭಿವೃದ್ಧಿ ಕಡೆ ಚರ್ಚೆ ಮಾಡ್ರಿ. ಕೇವಲ ಈ ಪದಗಳ ಬಳಕೆಯಿಂದ ಚರ್ಚೆ ಆಗಬಾರ್ದು. ಹುನಗುಂದ ಮತಕ್ಷೇತ್ರ ಅನೇಕ ಹಿರಿಯರ ಶಾಸಕರಾಗಿ ಹೋಗ್ಯಾರ. ಈ ತಾಲೂಕಿನಲ್ಲಿ ಅನೇಕ ಹಿರಿಯರು ಯಾವ ರೀತಿ ಮಾರ್ಗದರ್ಶನವನ್ನು ಹಾಕಿಕೊಟ್ಟು ಹೋಗ್ಯಾರ ನಮ್ಮ ತಾಲೂಕಿಗೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ರಿ. ತಿಳ್ಕೊಂಡು ರಾಜಕಾರಣವನ್ನು ಮಾಡ್ರಿ. ಕೇವಲ ಇಂಥ ಅಶ್ಲೀಲ ಪದ ಬಳಕೆಯಿಂದ ರಾಜ್ಯದಲ್ಲಿ ನಮ್ಮ ತಾಲೂಕಿನ ಮರ್ಯಾದೆ ಹಾಳು ಮಾಡುವಂತ ಕೆಲಸ ಮಾಡೋದು ಬೇಡ. ತಾಲೂಕಿನಲ್ಲಿ ಅಭಿವೃದ್ಧಿ ಪರವಾಗಿ ಚರ್ಚೆಯನ್ನು ಮಾಡೋಣ. ಅಭಿವೃದ್ಧಿ ಚರ್ಚೆಗೋಸ್ಕರ ಕಂಟಿ ಸರ್ಕಲ್ ಬೇಡ, ಸ್ಟೇಡಿಯಂ ಬರೀತಿರಲ್ಲ, ಬರ್ರಿ ತಾಲೂಕಿನಾಗ ದೊಡ್ಡನಗೌಡರು ಕರೆದ್ರಲ್ಲ, ಬರೀ ತಾಲೂಕಿನಾಗ ಹೋಗೋಣ ಅಂತ ಹೇಳಿದ್ರಲ್ಲ. ಯಾಕೆ ಬರಕ್ ತಯಾರಿಲ್ಲ? ಯಾಕಂದ್ರೆ ಅಲ್ಲಿ ಬಂದ್ರೆ ನಿಮ್ಮ ರಸ್ತೆ ನೋಡ್ತಾರ ಜನ, ಮಾಧ್ಯಮದವರು ನೋಡ್ತಾರ, ಜನನ ನೋಡ್ತಾರ, ನಿಮ್ಮ ಹಳ್ಳ ಕೊಳ್ಳಗಳನ್ನು ನೋಡ್ತಾರ, ನೀವು ಮಾಡಿರೋ ಭ್ರಷ್ಟಾಚಾರವನ್ನು ನೋಡ್ತಾರ. ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ ಕರೆದ್ರಲ್ಲ, ಸಾಕ್ಷಿ ಸಮೇತ ಕೊಡ್ತೀನಿ ಬರೀ ಚರ್ಚೆಗೆ ಅಂತೇಳಿ, ಪ್ರತಿ ತಾಲೂಕಿನ ಪ್ರತಿ ಹಳ್ಳಿಗೆ ಹೋಗೋಣ ಅಂತ ಕರೆದಾರ. ಸಿದ್ಧರಾಗ್ರಿ ಅದಕ್ಕೆ, ಪ್ರತಿ ತಾಲೂಕಿಗೆ ಹೋಗಕ್ಕ. ಕೇವಲ ಚಾಲೆಂಜ್ ಮಾಡೋದ್ರಿಂದ ಇಲ್ಲೇ ಬರ್ರಿ ನಾನು ನಿಮ್ಮ ಮನೆ ಆಳಲ್ಲ, ಈ ತಾಲೂಕಿನ ಪ್ರತಿಯೊಬ್ಬರ ಮನಿ ಕೆಲಸ ಮಾಡುವಂತ ಜವಾಬ್ದಾರಿ ನಿಮ್ಗೆ ಕೊಟ್ಟಾರ. ನಿಮ್ಮ ಮನೆ ಆಳಲ್ಲ ಅಂತ ನೀವು ಹೇಳ್ತಿರಲ್ಲ, ಒಬ್ಬ ಜನಪ್ರತಿನಿಧಿ ಆದವನ ಕರ್ತವ್ಯನ ಅರ್ಥ ಮಾಡ್ಕೊಂಡು ಮಾತಾಡೋದನ್ನ ಕಲೀರಿ. ಆದ್ರಿಂದ ಕೂಡಲೇ ಇಂತಹ ಪದ ಬಳಕೆಯನ್ನು ನಿಲ್ಲಿಸಿ ಅಭಿವೃದ್ಧಿ ಕಡೆ ಗಮನ ಕೊಡದಿದ್ರ ಮತ್ತೆ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳು ನಿರಂತರವಾಗಿರ್ತಾವ.